ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ವಿನೋದ್ ಅಂತ. ನಾವು ಅರ್ಬನ್ ರೈಸ್ ಕಂಪ್ನಿಯಲ್ಲಿ ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಅರ್ಬನ್ ರೈಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಲೇಬರ್ಸು, ಒಂದು 300 ಜನ ಲೇಬರ್ಸ್ಗೋಸ್ಕರ ನಾವು ಕ್ಯಾಂಪ್ ಮಾಡಿದ್ವಿ, ಲೇಬರ್ ಕ್ಯಾಂಪ್ ಅಂದ್ಬಿಟ್ಟು. ಅದು ಯಾಕೆ ಮಾಡಿದ್ವಿ ಅಂದರೆ, ಲೇಬರ್ಗೆ ಕೆಲಸ ಕೊಡೋದು ದೊಡ್ಡ ವಿಷಯ ಅಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದು ಕೂಡ ನಮ್ಮ ಜವಾಬ್ದಾರಿ. ಸೊ ನಮ್ಮ ಕಂಪ್ನಿಯವರು ಅಷ್ಟೊಂದು ಕ್ಯಾರಿಂಗ್ ತೊಗೊಂಡ್ರು, ಅವರಿಗೆ ತುಂಬ ಧನ್ಯವಾದಗಳು. ಸೊ ಇಂಥದ್ದ ವರ್ಕ್ನ ಎಕ್ಸಿಕ್ಯೂಟ್ ಮಾಡಿದ್ದು ನಾವು ತುಂಬ ಖುಷಿ ಪಡ್ತಾಯಿದ್ದೀನಿ. ಏನು ಮಾಡಿದ್ವಿ ಅಂದರೆ, ಒಂದು 300 ಜನ ಲೇಬರ್ಗೋಸ್ಕರ ಒಂದು ಕ್ಯಾಂಪ್ ಮಾಡಿದ್ವಿ. 40 ರೂಮ್ಸು, ಅವ್ರಿಗೆ ಬೇಕಾಗಿ ವಾಟರು, ಅವ್ರಿಗೆ ಬೇಕಾಗಿ ಏನೋ ಕಿಚನ್ ಮನೆ ಎಲ್ಲ ರೆಡಿ ಮಾಡಿಸ್ತೀವಿ. ಸೊ 4 ಕಾರ್ನರ್ಸು ಕವರ್ ಮಾಡಿ ಬ್ಯಾರಿಕೇಷನೆಲ್ಲ ಮಾಡಿದ್ವಿ. ಅದು ನಿಮಗೂ ಒಂದು ಸಲ ತೋರಿಸ್ತೀನಿ. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಲೇಬರು ಮನೆಯಿಂದ ಅಷ್ಟೊಂದು ದೂರಿಂದ ಬರ್ತಾರಂದರೆ ಅವರು ತುಂಬ ಕಷ್ಟಗಳಿಟ್ಕೊಂಡು ಮನಸ್ಸಲ್ಲಿ ಇಲ್ಲಿ ಬರ್ತಾರೆ. ಯಾಕೆ ಒಂದು ಮನೆಗೆ ಕಳ್ಸೋಣ, ಏನು ಸಮಸ್ಯೆ ಇದೆಯೋ ಅದೆಲ್ಲ ಕ್ಲಿಯರ್ ಮಾಡೋಣ ಅಂತ ಒಂದು ಇದರಲ್ಲಿ ಅವರು ಒಂದು ಮನಸ್ಸಲ್ಲಿ ಒಂದು ಧೈರ್ಯ ಇಟ್ಕೊಂಡು ಅಷ್ಟೊಂದು ಹೃದಯದಲ್ಲಿ ಅಷ್ಟೊಂದು ಭಾರ ಇಟ್ಕೊಂಡು ಇಷ್ಟೊಂದು ದೂರ ಬರ್ತಾರೆ. ಸೊ ಆ ಥರ ಬಡವರು ಬರೋ ಪ್ರತಿಯೊಂದು ಹುಡುಗರಿಗೆ ನಾವು ಸಪೋರ್ಟ್ ಮಾಡಬೇಕು. ಸೊ ನಮ್ಮ ಕಂಪ್ನಿ ಮಾಡ್ತಾಯಿದೆ. ಸೊ ನಮ್ಮ ಕಂಪ್ನಿಯಲ್ಲಿ ಬಂದು ಕೆಲಸ ಮಾಡೋ ಹುಡುಗರಿಗೆ ಎಲ್ಲ ಫೆಸಿಲಿಟಿ ಇಲ್ಲಿ ನಮ್ಮ ಕಂಪ್ನಿ ಅವ್ರಿಗೆ ನೋಡಿದೆ. ಅವ್ರಿಗೆ ಏನು ಬೇಕೋ ಅವೆಲ್ಲ ಮಾಡಿಟ್ಟಿದ್ದೀವಿ. ಸೊ ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇದು ಎಕ್ಸಿಕ್ಯೂಟ್ ಮಾಡೋದು ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದೊಂದು ಜಾಗದಲ್ಲಿ ಕೆಲಸ ಕೊಡ್ತಾರೆ, ಬಟ್ ಅವ್ರು ಇರೋಕ್ಕೆ ಅವ್ರಿಗೆ ಏನೇನು ಬೇಕು ಅದೆಲ್ಲ ಏನೂ ಕೊಡೋಲ್ಲ. ಸೊ ನಮ್ಮ ಕಂಪ್ನಿ ಬಂದುಬಿಟ್ಟು ಚೆನ್ನಾಗಿ ಮಾಡ್ತಾಯಿದೆ. ಸೊ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ದೀನಿ. ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಏನೇನು ಮಾಡಿದ್ವಿ ಅಂತ. ಸೊ ಎಲ್ರಿಗೆ ಹೇಳೋದು ಒಂದೇ ನಾನು ಹೇಳೋದು ಏನಂದರೆ, ರಿಕ್ವೆಸ್ಟ್ ಮಾಡೋದು, ಬರೋ ಲೇಬರ್ನ ಸ್ವಲ್ಪ ಅವ್ರಿಗೆ ಏನು ಬೇಕೋ ಅದು ಕರೆಕ್ಟಾಗಿ ನಾವು ಕೊಡಬೇಕು. ಏನೋ ಬಂದ್ರಲ್ಲ ಹೋಗ್ತಾರೆ ಬಿಡಿ ಅಂತ ಇರಬಾರ್ದು, ನೆಗ್ಲಿಜೆನ್ಸ್ ಮಾಡಬಾರ್ದು. ನಮ್ಮ ಕಡೆಯಿಂದ ನಾವು ಮಾಡಿದರೆ ಧರ್ಮ. ಸೊ ಏನೋ ಅವ್ರು ಬಂದರು, ಅವ್ರಿಗೆ ನಾವು ಮಾಡೋ ಪುಣ್ಯ ನಾವು ಮಾಡಬೇಕು ಅವ್ರಿಗೆ ಇರೋಕ್ಕೆ. ಬಟ್ ಅವರು ಏನೇನು ಬೇಕೋ ಸ್ಪೆಸಿಲಿಟಿ ಎಲ್ಲ ಕೊಡೋದು ಎಲ್ಲ ನಮ್ಮ ಜವಾಬ್ದಾರಿ. ಸೊ ನಮ್ಮ ಕಂಪ್ನಿ ಮಾಡಿದೆ, ತುಂಬ ಖುಷಿ ಇದೆ. ನಾನು ಏನು ಮಾಡಿದ್ವಿ ಅಂತ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಇದು ಒಂದು ಎಕರೆ ಜಮೀನಲ್ಲಿ ನಾವು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಎಲೆಕ್ಟ್ರಿಕಲ್ ರೂಮು ಮತ್ತು ಪೆರಿ ಫುಲ್ಲು ಬ್ಯಾರಿಕೇಷನ್ ಮಾಡಿದ್ವಿ. ಇದು ಸೆಕ್ಯೂರಿಟಿ ಕ್ಯಾಬಿನ್ನು, ಅಡ್ಮಿನ್ ಆಫೀಸು, ಅದೇ ಕಾಲನಿ ಇನ್ಚಾರ್ಜ್ ಇರ್ತಾರಲ್ಲ ಅವ್ರಿಗೆ. ಇದು ಸೆಕ್ಯೂರಿಟಿ ಗೇಟು, ಎಂಟ್ರಿ. ಇದು ಬಂದುಬಿಟ್ಟು ಎಲೆಕ್ಟ್ರಿಕಲ್ ರೂಮು. ಅಕಸ್ಮಾತ್ ಏನಾರು ಕರೆಂಟ್ ಹೋಗಿದ್ರೆ, ಪವರ್ ಹೋಗಿದ್ರೆ DG. ಇದು ಬಂದುಬಿಟ್ಟು ಟೋಟಲ್ 4 ಶೆಡ್ ಮಾಡಿದ್ವಿ. ಸೊ ಒಂದೊಂದು ಬ್ಲಾಕಲ್ಲಿ ಬಂದುಬಿಟ್ಟು 40 ರೂಮ್ ಇರುತ್ತೆ. 4 ಬ್ಲಾಕ್ಸು, ಒಂದೊಂದು ಬ್ಲಾಕಲ್ಲಿ 10 ರೂಮ್ ಇರುತ್ತೆ. ಸೊ ಟೋಟಲ್ 40 ರೂಮ್ ಪ್ಲ್ಯಾನ್ ಮಾಡಿದ್ವಿ. ಇದು ಪ್ಯಾಸೇಜು. ಬ್ಯಾರಿಕೇಷನು ಸೌತ್ ಸೈಡ್ ಬಂದುಬಿಟ್ಟು 8 ಅಡಿ, ಈಸ್ಟ್ ಸೈಡ್ ಬಂದುಬಿಟ್ಟು 10 ಅಡಿ. ಯಾಕಂದರೆ ಶೆಡ್ಡನ್ನು ಕವರ್ ಮಾಡಬೇಕು ಅಂದ್ಕೋಸ್ಕರ ನಾವು ಈ ಥರ ಪ್ಲ್ಯಾನ್ ಮಾಡಿದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ಇನ್ಕ್ಲೈನ್ಡ್ ಆಗಿ ಕೊಟ್ಟಿದ್ವಿ 45 ಡಿಗ್ರಿಯಲ್ಲಿ. ಮೇಯ್ನು ಒಂದೆಲ್ಲದು ಮರೆದೋಗಿದೆ. ಏನೈತೆ ನಾವು ಏನು ಮಾಡಿದ್ದೀವೋ ಆ ಸ್ಟ್ರಕ್ಚರು ಬೇಸ್ಮೆಂಟ್ ಚೆನ್ನಾಗಿರ್ಬೇಕಂದ್ಬಿಟ್ಟು ಫುಲ್ಲು ಪೆರಿ ಫುಟ್ಪಾತ್ ಮಾಡಿದ್ವಿ. ನೋಡಿ, ಮಳೆ ಬಂದ್ರೂ ಹುಡುಗರು ಇದು ಮೇಲೆ ಓಡಾಡ್ಬೋದು. ನೆಕ್ಸ್ಟ್ ಒಂದೊಂದೇನೆಂದರೆ, ಸ್ಟ್ರಕ್ಚರ್ಗೆ ಏನಾಗಬಾರ್ದು, ಮಳೆ ಬಂದರೆ ಒಳಗಡೆ ತುಂಬುತ್ತಲ್ಲ. ಸೊ ನಾವು ಕೆಳಗಡೆ ಫೌಂಡೇಶನು 1 ಮೀಟ್ರ್ ಹೋಗಿದ್ವಿ. ಸೊ ಸ್ಲೋಪು ಆ ಎಂಡಿಂದ ಇಲ್ಲಿ ಸ್ಲೋಪ್ ಕೊಟ್ಟಿದ್ವಿ. ಆ ಸ್ಟಾರ್ಟಿಂಗಿಂದ ಈ ಎಂಡಿಂಗ್ಗೆ 300 mm ಸ್ಲೋಪ್ ಕೊಟ್ಟಿದ್ದೀನಿ. ಸೊ ನೀರು ಬಂದ್ರೂ, ಮಳೆ ನೀರು ಬಂದ್ರೂ ನೇರಾಗಿ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಬಂದು ಪಕ್ಕದಲ್ಲೇ ನಾಲ ಇದೆ, ಡೌನ್ ಫುಲ್ಲು, ಈ ಕಡೆ ಫುಲ್ಲು ಡೌನು, ನಾಲಕ್ಕೆ ಹೋಗುತ್ತೆ ನೀರು. ಈ ಥರ ಫುಲ್ಲು ಎಷ್ಟೊಂದು ನೀರು ಬಂದ್ರೂ ನಾವು ಪ್ರೊಫೈಲ್ ಮಾಡಿದ್ದೆ ಹಿಂಗೆ ಸ್ಲೋಪ ಮಾಡಿದ್ವಿ.
ಸೊ ಬರೋ ನೀರೆಲ್ಲ ನೇರಾಗಿ ಬಂದುಬಿಟ್ಟು ನಾಲ ತುಂಬುತ್ತೆ. ರೈಸ್ ಗೀಸ್ ಏನೇನ ಮಿಚ್ಚಾಗಿದ್ರೆ ಇದರಲ್ಲಿ ತಂದು ತುಂಬ್ತಾರೆ. ಇದು ಬಂದುಬಿಟ್ಟು ಬೇರೆ ವೆಂಡ್ರ್ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೊತಾರೆ. ಲೇಬರ್ಸ್ ಬಂದು ಸ್ನಾನ ಮಾಡೋಕ್ಕೆ ಈ ಥರ ಓಪನ್ ಟ್ಯಾಂಕ್ ಮಾಡಿದ್ವಿ. ಸೊ ಓಪನಾಗಿ ಇಲ್ಲಿ ನೀರು ಸ್ನಾನ ಮಾಡೋದು, ಅದು ಸಪ್ರೇಟಾಗಿ ಬಾತ್ರೂಮ್ಸು. ಇದು ಟ್ಯಾಂಕ್ ಬಂದುಬಿಟ್ಟು ಒಂದು 20,000 ಲೀಟ್ರು ಕೆಪಾಸಿಟಿ ಟ್ಯಾಂಕ್ ಮಾಡಿದ್ವಿ. ಏನೋ ಮಗ ಸ್ಕೂಲ್ಗೆ ಹೋಗಿಲ್ಲ ನೋಡು, ಡಾಯ್ರ್ ಹಾಕೋ, ಹಾಯ್ ಮಾಡಿ ಎಲ್ಲರೂ ಹಾಯ್ ಮಾಡಿ. ಕಣ ಹಾಯ್ ಅಂತ ಹೇಳೋ. ವಿಕ್ರಮ್ ನಿಮ್ಮ ತಮ್ಮನಾ? ಹಾಂ ತಮ್ಮ ನಾವು ಒಳಗಡೆ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಮಿಂಟು ಆಸತ್ತಾಗೆ ಇದು ನಮ್ಮ ಜನ ಇರೋಕ್ಕೆ ಲೇಬರ್ಸ್ಗೆ ನಾವು ಮಾಡಿದ್ದು ಫುಲ್ಲು ಈ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅವ್ರಿಗೆ ಏನೇನು ಬೇಕು ಫುಲ್ಲು ಲೈಟ್ ಪಾಯಿಂಟ್ಸ್ ಅಲ್ಲೇ ಮಾಡಿದ್ವಿ. ಎಕ್ಸ್ಟರ್ನಲ್ ಬಂದುಬಿಟ್ಟು ಫುಲ್ಲು ಏರೋಕ್ಯಾನ್ ಪ್ಯಾನಲ್ಲಿ ಕವರ್ ಮಾಡ್ತೀವಿ. ಇಂಟರ್ನಲ್ ಫುಲ್ ಬಂದುಬಿಟ್ಟು GA ಶೀಟ್ ಯೂಸ್ ಮಾಡ್ತೀವಿ, ಬ್ಲೂ ಶೀಟು. ಒಳಗಡೆ ಫ್ಲೋರಿಂಗ್ ನಾನು ಒಂದು ರೂಮಲ್ಲಿ 7 ಮೆಂಬರ್ಸ್ 6 ಮೆಂಬರ್ಸ್ ಇರ್ಬೋದು, ಏನು ತೊಂದರೆ ಇಲ್ಲ. ಇದು ಬಂದುಬಿಟ್ಟು ಅಡುಗೆ ಮನೆ ಬ್ರೋ. ಯಾರು ವೆಂಡರ್ಸ್ ಬರ್ತಾರೋ ಅವರು ಸಿವಿಲ್ ವರ್ಕ್ ಇರಲಿ, ಪೇಂಟಿಂಗ್ ಇರಲಿ, ಬಾರ್ಬೆಂಡರ್, ಶಟ್ರಿಂಗು, ಬ್ಲಾಕ್ ವರ್ಕ್ ಮಾಡೋರು ಯಾರನ್ನ ಇರಲಿ, ಒಂದೊಂದು ಕಾಂಟ್ರಾಕ್ಟ್ರಿಗೋಸ್ಕರ ಒಂದೊಂದು ರೂಮು ಆ ಥರ 8 ರೂಮ್ ಮಾಡಿದ್ದೀವಿ. ಅದನ್ನು ತೋರಿಸ್ತೀನಿ ಒಳಗಡೆ. ಫುಲ್ ಎಂಟ್ರೆನ್ಸು ಇದು 2.5 ಮೀಟ್ರಲ್ಲಿ ಪ್ಯಾಸೇಜು 2 ಕಡೆ. ಕಿಚನ್ ತೋರಿಸ್ತೀನಿ ಹೆಂಗೆ ಮಾಡಿದ್ವಿ ಅಂತ. ದಾದಾ आपका किचन दिखा सकता है ಬಸ್. ಒಂದು 100 ಜನಕ್ಕೆ ಇಲ್ಲಿ ಊಟ ಮಾಡಿಸ್ತಾರೆ. ಇದು ಅದಕ್ಕೆ ಮಾಡಿರೋ ವ್ಯವಸ್ಥೆ ಇದು. ಪ್ಲಸ್ ವಾಟರ್ ಫೆಸಿಲಿಟಿನೂ ಕೊಟ್ಟಿದ್ದೀವಿ. क्या दादा क्या बनाया आज? मछली है, अच्छा ठीक है आपका रूम दिख रहा है, किचन कैसा है क्या है बोल के. ಇದು ಚಿಕ್ಕ ರೂಮು. ಒಂದು 10-20 ಜನ 10 ಜನ 15 ಜನ ಇರ್ತಾರಲ್ಲ ಅವ್ರಿಗೆ ಅಡುಗೆ ಮನೆ ಸಪ್ರೇಟು. ಶುದ್ಧಿ ವಾಟರ್, ಒಂದು ಮಿನರಲ್ ವಾಟರ್ ಪ್ಲ್ಯಾಂಟನ್ನು ಮಾಡಿದ್ವಿ, RO ಪ್ಲ್ಯಾಂಟ್ ಅಂದ್ಬಿಟ್ಟು. ಅದನ್ನು ತೋರಿಸ್ತೀನಿ. ಸೊ ಮೇನ್ ಬೋರ್ವೆಲ್ ವಾಟರ್ ಏನಿದು ಇದಕ್ಕೆ ಬರುತ್ತೆ ಈ ಟ್ಯಾಂಕ್ಗೆ. ಈ ಟ್ಯಾಂಕಿಂದ ಫಿಲ್ಟ್ರಾಗಿ ಈ ಫಿಲ್ಟ್ರೇಷನ್ 2 ಎಷ್ಟು ಸಾಫ್ಟ್ನೆಸ್ ಏನು ಬೇಕು ಅಂತ ಅದು ಡಿಸೈಡ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದು ಸ್ಟೋರೇಜ್ ಆಗಿ ಅಲ್ಲಿ ಹೋಗುತ್ತೆ. ಬರೀ ಲೇಬರ್ಗೋಸ್ಕರ ಇಷ್ಟೊಂದು ಸ್ಪೆಸಿಲಿಟಿ ಎಲ್ಲ ಮಾಡಿಟ್ಟಿದ್ವಿ. ಇಲ್ಲಿ ಬಂದು ತಗೊತಾರೆ. ಓವರ್ ಹೆಡ್ ಟ್ಯಾಂಕನ್ನು ಮಾಡಿದ್ವಿ. ಆ್ಯಕ್ಚುಲಿ 20,000 ಲೀಟ್ರ್ ಕೆಪಾಸಿಟಿಗೋಸ್ಕರ ಮಾಡಿದ ಸ್ಟ್ರಕ್ಚರ್ ವರ್ಕ್ ಇದು. ಈಗ ಸದ್ಯಕ್ಕೆ ಲೇಬರ್ ಕಡಿಮೆ ಇದ್ದಾರೆ. 10,000 ಲೀಟ್ರು ಈಗ ಸದ್ಯಕ್ಕೆ ಇಟ್ಟಿದ್ದೀವಿ. ಒಂದೊಂದು ಬಂದುಬಿಟ್ಟು 5,000 ಲೀಟ್ರು. ಇಲ್ಲಿ ಬಂದುಬಿಟ್ಟು ಬಾತ್ರೂಮ್ಸು 12 ನಂಬರ್ಸ್ ಬಾತ್ರೂಮು 12 ನಂಬರ್ ಮಾಡಿದ್ವಿ. 3x4 ಸೈಜು. ಮಧ್ಯದಲ್ಲಿ ಒಂದು 2,000 ಲೀಟ್ರ್ ವಾಟರ್ ಟ್ಯಾಂಕನ್ನು ಮಾಡಿಸ್ತೀವಿ. ಸೊ ನೀರು ಬೇಕಾದರೆ ಅಲ್ಲಿಂದನೇ ತುಂಬ್ಕೋಬೋದು, ಯೂಸ್ ಮಾಡ್ಬೋದು. ಆ ಥರ ಸ್ಪೆಸಿಲಿಟಿ ಎಲ್ಲ ಮಾಡಿಬಿಟ್ಟಿದ್ವಿ. ಫೈನಲಿ ಫುಲ್ ವ್ಯೂ ನಿಮ್ಗೆ ತೋರಿಸ್ತೀನಿ. ಒಂದು ಔಟ್ ಏರಿಯಾ ಗಂಗಸಂದ್ರ ಅಂದ್ಬಿಟ್ಟು ಒಂದು ವಿಲೇಜ್. ಈ ಲ್ಯಾಂಡು 1 ಎಕರೆ ಇರುತ್ತೆ. ಇದನ್ನು ಲೀಸಿಗೆ ತಗೊಂಡು ರೆಂಟಿಗೆ ತಗೊಂಡು ಪರ್ ಮಂತು 50,000 ಕೊಟ್ಟು ನಾವು ಇದೆಲ್ಲ ಅರೇಂಜ್ ಮಾಡ್ಕೊಂಡ್ವಿ.
ಈ ಥರ ಫುಲ್ ಕವರ್ ಆರ್ ಒ ಪ್ಲ್ಯಾಂಟು, ಕಿಚನು, ಬಾತ್ರೂಮು ಪ್ಲಸ್ ನಾಲ್ಕು ಬ್ಲಾಕ್, ಒಂದೊಂದು ಬ್ಲಾಕ್ ಬಂದುಬಿಟ್ಟು 10 ರೂಮು. ಸೊ 40 ರೂಮ್ ಪ್ಲ್ಯಾನ್ ಮಾಡಿ ಹಿಂಗೆ ಡಿಸೈನ್ ಮಾಡಿದ್ವಿ. ಸೊ ತುಂಬ ಹೆಮ್ಮೆ ಇದೆ, ಯಾಕಂದರೆ ಲ್ಯಾಬರ್ಸ್ಗೋಸ್ಕರ ಇಷ್ಟೊಂದು ಸ್ಪೆಸಿಲಿಟಿ ಎಲ್ಲ ಮಾಡಿದ್ದೀವಿ ನಾವು. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಮನಸ್ಸಲ್ಲಿತ್ತು. ಸೊ ಅದರಿಂದ ಮೇಯ್ನ್ ಏನಂದರೆ ಇಲ್ಲಿ ಇಷ್ಟೊಂದು ಸ್ಪೆಸಿಲಿಟಿ ಕೊಟ್ಟಿರೋ ನಮ್ಮ ಕಂಪ್ನಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಇದು ಎಕ್ಸಿಕ್ಯೂಟ್ ಮಾಡುವಾಗೂ ತುಂಬ ಫೀಲ್ ಇತ್ತು. ನಾವು ತುಂಬ ದೂರದಿಂದ ಬರೋ ಪಾಪ ಯಂಗ್ಸ್ಟರ್ಸು ಇಲ್ಲಿ ಎಷ್ಟೋ ಫ್ಯಾಮ್ಲಿ, ತಂದೆ ವಯಸ್ಸು, ತುಂಬ ಲೇಡೀಸೂ ಬರ್ತಾರೆ, ತಾಯಿ ವಯಸ್ಸಿರೋರು ಎಲ್ಲರೂ ಬರೋದು ಒಂದು ದುಡ್ಡುಗೋಸ್ಕರನೇ. ಸೊ ಅಷ್ಟೊಂದು ದೂರದಿಂದ ಬರ್ತಾರೆ. ಸೊ ಅವ್ರ ಸುರಕ್ಷತೆನೂ ನಾವು ನೋಡ್ಕೊಳೋದು ನಮ್ಮ ಜವಾಬ್ದಾರಿ. ಸೊ ಓನರ್ಸು ಯಾರಿದ್ದಾರೋ ಅವರೆಲ್ರಿಗೂ ಇದು ಒಂದು ಇನ್ಸ್ಪಿರೇಷನ್ ಅಂದ್ಕೊತೀವಿ ನನ್ನ ಪ್ರಕಾರ. ಯಾಕಂದರೆ ನಾನು ಒಂದು 10 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟೊಂದು ಸ್ಪೆಸಿಲಿಟಿ ನಾನು ಯಾವಾಗಲೂ ನೋಡಿಲ್ಲ. ಸೊ ನಮ್ಮ ಕಂಪ್ನಿ ಮಾಡಿದರು, ಅದನ್ನು ನನಗೆ ಕೊಟ್ಟರು ಈ ಪ್ರಾಜೆಕ್ಟ್ ಮಾಡೋಕ್ಕೆ. ಸೊ ತುಂಬ ಹಾರ್ಟ್ಫುಲ್ಲಾಗಿ ನಾನು ವರ್ಕ್ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದೆ. ಇವತ್ತು ದಿನಕ್ಕೆ ಇದು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೆ. ಸೊ ಒಂದು ಮೆಮೊರಬಲ್ ಇರಬೇಕು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅನಿಸಿತ್ತು, ಮಾಡಿ ಇರ್ತಾಯಿದ್ದೀನಿ. ಸೊ ಹ್ಯಾಪಿ. ಯಾರನ್ನ ಲ್ಯಾಬರ್ ಕ್ಯಾಂಪ್ ಮಾಡಬೇಕಂದ್ರೆ ಇದು ಒಂದು ಎಕ್ಸಾಂಪಲು ತಗೋಬೋದು. ಆರ್ ಒ ಪ್ಲ್ಯಾಂಟು, ಕಿಚನ್ನು, ನೆಕ್ಸ್ಟು ಲೇबर कैंपू, बाथरूमू। टैंक में पानी फुल हो गया, पूरा वेस्ट हो रहा है, देखो ऑफ कर लो। जन स्नान ಮಾಡೋಕ್ಕೆ ಅವರಿಗೆ ಓಪನ್ ಟ್ಯಾಂಕ್. ಸೊ ಫೈನಲಿ ಅರ್ಬನ್ ರೈಸ್ ಲೇಬರ್ ಕ್ಯಾಂಪು ಇದು ನಮ್ಮದು ಪ್ಯಾರಡೈಸ್ ಅನ್ನೋ ಎರ್ತ್ ಅಂದ್ಬಿಟ್ಟು ಪ್ರಾಜೆಕ್ಟ್ ಶುರು ಮಾಡಿದ್ವಿ, ಒಂದು 300 ವಿಲ್ಲಾಸು. ಸೊ ಅದರಲ್ಲಿ ಕೆಲಸ ಮಾಡೋರು ಲೇಬರ್ಸ್ಗೋಸ್ಕರ ಇದು ನಾವು ರೆಡಿ ಮಾಡಿದ್ವಿ, ಎಕ್ಸಿಕ್ಯೂಟ್ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಸೊ ಹ್ಯಾಪಿ. ಓಕೆ, ಯಾರ್ಯಾರು ವೀಡಿಯೋ ನೋಡಿದ್ರು ಎಲ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು. ಬಾಯ್.